ಅಲ್ಲ ಈ ಪಾಕಿಸ್ತಾನದವ್ರು ಎಂಥ ಬೋಳಿ ಮಕ್ಕಳು ಅಂತಂದರೆ ನೆನ್ನೆ ಇವ್ರು ಮಾಡಿದ ಡ್ರಾಮಾ ಎರಡಾಗಿರು ಒಂದೊಂದು ಅಲ್ಲ ಇವರು ನನ್ನ ಮಕ್ಕಳದು ಒಂದೊಂದಲ್ಲ. ಏನಕ್ಕೆ ನನ್ನ ಮಕ್ಳಿಗೆ ಹೆಂಗೆ ಬೈತೀನಿ ಅಂತಂದರೆ ಇವರು ಆಡೋ ಅವತಾರಗಳು ಹಂಗಿರ್ತವೆ. ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮಕ್ಕಳು ಬರೀ ಡ್ರಾಮಾಗಳು, ಬರೀ ನನ್ನ ಮಗಂದು ಏನು ಬೇಕೋ ಅದನ್ನು ಮಾಡ್ತಾರೆ, ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಆ್ಯಂಡ್ ಸುಮ್ಮನೆ ಡೋಸ್ಗಳು ಕೊಡೋದು, ಸುಮ್ಮನೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಅನ್ನೋದು. ನೆನ್ನೆ ಮಾಡಿದ್ರಲ್ಲಪ್ಪ, ನಾವು ಬಾಯ್ ಕಟ್ ಮಾಡ್ತೀವಿ ಅಂತ ಕೂತ್ಕೊಂಡಿದ್ರು ಹೋಗ್ಬಿಟ್ಟಲ್ಲಿ ಹೋಟೆಲಲ್ಲಿ. ಆಮೇಲೆ ಅಮಿಕಂಡ್ ಅವರೇ ಬಂದರು ಅಲ್ಲಿ ಮ್ಯಾಚ್ ಆಡೋದಕ್ಕೆ. ಹೌದು, ನೆನ್ನೆ ಒಂದೂವರೆ ಅವರ್ ಡಿಲೇ ಆಯಿತು ಮ್ಯಾಚ್ ಸ್ಟಾರ್ಟ್ ಆಗೋದು. ಏನು ನನ್ನ ಮಕ್ಕಳು ಜಾತ್ರೆ, ನನ್ನ ಮಕ್ಕಳು ಅಪಾಲಜಿ ಬೇರೆ ಕೇಳ್ತಾವ್ರು ಇವಾಗಲ್ಲಿ. ನಾವು ಮ್ಯಾಚ್ ಡಿಲೇ ಆಗಿ ಸ್ಟಾರ್ಟ್ ಆಗೋದಕ್ಕೆ ನಾವೇ ಕಾರಣ, ನಾವು ಇವಾಗ ಅಪಾಲಜಿ ಕೇಳ್ತೀವಿ, ನಮ್ಮದೇ ತಪ್ಪಾಯಿತು ಅನ್ನೋ ಥರ. ಏನು ಹುಟ್ಟು ಜಾತ್ರೆ ನನ್ನ ಮಕ್ಕಳು ಅಂತ ಅನ್ನಿಸ್ತೈತೆ ಅಂತಂದರೆ, ಫಸ್ಟು ಆ್ಯಂಡಿ ಅಂತ ಏನಿದ್ದಾರೆ ಮ್ಯಾಚ್ ರೆಫ್ರಿ ಅವರೇ ಇದ್ದರು, ನನಗೆ ಗೊತ್ತಿರಲಿಲ್ಲ. ಅವರ ಇಂಟರ್ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ರಿಪೋರ್ಟ್ಸ್ ಆ ಥರ ಬಂದಿತ್ತು. ಬಟ್ ಈ ಮ್ಯಾಚ್ನೂ ಕೂಡ ಅವರೇ ರೆಫ್ರಿ ಆಗಿದ್ದು. ನೆನೆ ನಡೆದಂಥ ಮ್ಯಾಚ್ UAE ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೂ ಕೂಡ ಅವರೇ ರೆಫ್ರಿ ಆಗಿದ್ರು. ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ಲ, ಆ ಮ್ಯಾಚಿಗೆ ರೆಫ್ರಿ ಆಗಿದ್ರಲ್ಲ. ಇವ್ರಿಗೆ ಸಿಕ್ಕಾಪಟ್ಟೆ ಡಿಸ್ಪ್ಯೂಟ್ ಆಗೋಗ್ಬಿಟ್ಟಿತ್ತು ಅವ್ರ ಮೇಲೆ. ಅವ್ರನ್ನ ತೆಗೆದಾಕಬೇಕು, ಅವ್ರ ಹ್ಯಾಂಡ್ಶೇಕ್ ಕಾಂಟ್ರವರ್ಸಿ ಏನಾಗಿತ್ತು, ಇದರಿಂದ ಅವ್ರನ್ನ ರೆಫ್ರಿನ ತೆಗೆದಾಕಬೇಕು ಅಂತ ಫಸ್ಟ್ ಇವರು ರಿಕ್ವೆಸ್ಟ್ ಹಾಕಿದೆ. ಆ ಥರ ಏಷ್ಯಾ ಕಪ್ಪಿಂದ ತೆಗೆದಾಕ್ಬಿಡ್ಬೇಕು ಅಂತ ಈ ಆ್ಯಂಡಿ ಅನ್ನೋರನ್ನ ರೆಫ್ರಿನ. ಆಮೇಲೆ ಬಂದರು ಪಾಕಿಸ್ತಾನ್ ಮ್ಯಾಚ್ಗಳಿಗೆ ತೆಗೆದಾಕ್ಬಿಡ್ಬೇಕು ಅಂತ. ನಾನು ಅನ್ಕೊಂಡಿದ್ದೆ ಪಾಕಿಸ್ತಾನ್ ಮ್ಯಾಚ್ಗಳಿಗೆ ಏನೋ ತೆಗೆದಾಕಿದ್ದಾರೆ ಅಂತ. ಬಟ್ ಇಲ್ಲ, ಅವ್ರ ಮೇಲೆ ಅವರನ್ನೇ ರೆಫ್ರಿ ಇದ್ರು ನೆನ್ನೆ ಮ್ಯಾಚಿಗೆ. ಸೊ ಆದ್ದರಿಂದ ಅವರು ಈ ಮ್ಯಾಚ್ ರೆಫ್ರಿ ಇರೋ ಕಾರಣದಿಂದ ನಾವು ಆಡೋದಿಲ್ಲ, ಬಾಯ್ಕೌಟ್ ಮಾಡ್ತಾ ಇದ್ದೀವಿ, ಟೂರ್ನಮೆಂಟ್ನ ಬಿಟ್ಟು ಹೋಗ್ತಿದ್ದೀವಿ. ಇದು ಮುಂಚೆನೇ ಇನ್ಫಾರ್ಮೇಷನ್ ಬಂದಿತ್ತು, ನಾನು ಬೆಳಿಗ್ಗೆನೇ ಹೇಳಿದ್ದೆ ಬಾಯ್ಕೌಟ್ ಮಾಡೋದಕ್ಕೆ ಅದು ಇದೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ ಇವರು ಅಂತ. ಬಾಯ್ಕೌಟ್ ಮಾಡ್ತೀವಿ ಅಂತ ಹೋಟೆಲ್ಲೇ ಉಳ್ಕೊಂಡಿದ್ರು. ಆಮೇಲೆ ಇವ್ರ ಚೀಫಿಂದ ಒಂದು ಟ್ವೀಟ್ ಬರುತ್ತೆ, ಇಲ್ಲ ಪಾಕಿಸ್ತಾನಿಗೆ ಬಿಡ್ತಾ ಇದ್ದೀವಿ, ಹೋಟೆಲ್ ಬಿಡ್ತಾ ಇದ್ದೀವಿ, ಇವಾಗ ರೆಡಿ ಆಗ್ತಾ ಇದ್ದೀವಿ ಅಂತ. ಎಷ್ಟು ಆಲ್ಮೋಸ್ಟ್ ಒಂದು 8 ಗಂಟೆ 7:15 ಟೈಮಿಗೆ ಒಂದು ಟ್ವೀಟ್ ಬರುತ್ತೆ. ಸೊ ಅದಾದಮೇಲೆ ಗೊತ್ತಾಗುತ್ತೆ ನನ್ನ ಮಕ್ಕಳು ಎದ್ರಕಂಡವ್ರೆ ಗುರು ಅಂತ. ಏನಕ್ಕೆ ಈ ಥರ ಮಾಡಬೇಕು? ಏನಕ್ಕೆ ಮಾಡಿದ್ರೆ ಒಂದು ಮಾಡಬೇಕು. ಇವಾಗ ನಮ್ಮ ಇಂಡಿಯಾ ಲೆಜೆಂಡ್ಸ್ ಮಾಡೋದಲ್ಲಪ್ಪ, ಬಾಯ್ಕಾಟ್ ಅಂದರೆ ಬಾಯ್ಕಾಟ್ ಅಷ್ಟೇ. ಡ್ರಾಮಾ ಮಾಡೋದು, ಬಾಯ್ಕಾಟ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡೋದು, ಟೂರ್ನಮೆಂಟೆಲ್ಲ ಇರೋದಿಲ್ಲ ಅಂತ ಎದುರಿಸೋದು. ಯಾರು ಎದ್ರಕಂತಾರೆ? ಫಸ್ಟ್ ಆಫ್ ಆಲ್, ಹೂ ಆರ್ ದಿಸ್ ಬೋಳಿ ಮಗಾಸ್? ಯಾರು ಇವರು ನನ್ನ ಅಜ್ಜಿ ಹೋಗ್ರಲ್ಲೇ ಅಂತ ಹೇಳ್ತಾರೆ ಅಷ್ಟೇ. ICC ಆದರೂ ಅಷ್ಟೇ, ICC ಆದರೂ ಅಷ್ಟೇ. ನನ್ನ ಮಕ್ಳಿಗೆ ಇವ್ರಿಗೇನೆ $14 ಮಿಲಿಯನ್ ಲಾಸಲ್ಲಿ. ಇವರೇ ಕಳ್ಕೊಳ್ಳೋದಲ್ಲಿ, ಏನು ಇಂಡಿಯನ್ ಕಳ್ಕೊಳ್ಳೋದಿಲ್ಲ. ಇವ್ರು ಬಾಯ್ಕಾಟ್ ಮಾಡಿದ್ರೆ ಅಥವಾ ಬೇರೆ ನೇಷನ್ಗಳೇನು ಕಳ್ಕೊಳ್ಳೋದಿಲ್ಲ, ಇವ್ರಿಗೇನೆ ಲಾಸು. ಇವ್ರು ಲಾಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ಇರೋವಂಥ ಕಿತ್ತೋದ ಪರಿಸ್ಥಿತಿಲಿ ಅವ್ರು ರೆಡಿಯಾಗಿರ್ತಾರ? ಖಂಡಿತ ಇಲ್ಲ. ಅವ್ರೇನಾದರೂ ಈ ಥರ ಎಲ್ಲ ಆಪರ್ಚುನಿಟಿಗಳೆಲ್ಲ ಕಳ್ಕೊಂಬಿಡ್ತು ಅಂದರೆ, ಏಷ್ಯಾ ಕಪ್ ಅಂತ ಆಪರ್ಚುನಿಟಿ, ದುಡ್ಡು ಮಾಡುವಂಥ ಸ್ವಲ್ಪ ಆಪರ್ಚುನಿಟಿ, ಬೋರ್ಡ್ ಕಳ್ಕೊಂಬಿಡ್ತು ಅಂತಂದರೆ ಆ ಬೋರ್ಡ್ನ ಶೆಟ್ರ್ ಹಾಕೊಂಡು ಮುಚ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ. ಮೊದಲೇ ದುಡ್ಡಿಲ್ಲ ನನ್ನ ಮಕ್ಕಳು, ಪ್ಲೇಯರ್ಸ್ಗಳಿಗೆ ನೆಟ್ಟಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಲ್ಲ ಅವ್ರ ಹತ್ರ. ನನ್ನ ಮಕ್ಕಳು ಗಾಂಚರಿಗಳು ಬೇರೆ ಬರ್ತಾವೆ ಬಾಯಿಗೆ ಸರಿಯಾಗಿ ನನ್ನ ಮಕ್ಕಳು ಪಾಕಿಸ್ತಾನದವ್ರಿಗೆ. ಏನು ಎಂಥ ಚಿಂದ್ರ ನನ್ನ ಮಕ್ಕಳು ಅಂತಂದರೆ, ನನ್ನ ನಿಜವಾಗ್ಲೂ ನಗು ಬರ್ತಾಯಿತ್ತು ನನಗೆ. ಇವ್ರು ಆಡಿದ ಅವತಾರಗಳನ್ನ ನೋಡ್ತಾರೆ. ಬಾಯ್ಕಾಟ್ ಮಾಡ್ತು ಅಂತ ಅಂದರೆ ಬಾಯ್ಕಾಟ್ ಇಸ್ ಬಾಯ್ಕಾಟ್ ಅಷ್ಟೇ. ಅಲ್ಲಿ ಬಾಯ್ಕಾಟ್ ಅಂದರೆ ಬಾಯ್ಕಾಟು. ಡ್ರಾಮಾ ಮಾಡೋದೇನದ್ರಲ್ಲಿ? ಏನು ಇವ್ರಿಗೇನು ಆಸ್ಕರ್ ಅವಾರ್ಡ್ ಕೊಡ್ಬೇಕಾ ಇಲ್ಲ ನಾವು? ಲಿಟ್ರಲಿ ಗುರು, ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಇವರು ಅವಮಾನ ಮಾಡ್ಕೊಂತಾರೆ ಅಂತ. ಅವ್ರನ್ನ ಎಳ್ಕೊಂಡು ಇರ್ಲಾರ್ದು ಇರುವೆ ಬಿಟ್ಕೊತಾರೆ, ಇರ್ಲಾರ್ದೆ ಬಂದು ಅವಮಾನ ಮಾಡಿಸ್ಕೊಂತಾರೆ ಅಂತ. ಬಂದು ಅವಮಾನ ಮಾಡಿಸ್ಕೊಂತೀವಿ ಅಂತಂದರೆ ನಾವೇನು ಬೇಡ ಅನ್ನೋಕ್ಕಾಗುತ್ತೆ? ಅವಮಾನ ಮಾಡ್ಕೊಳ್ರಪ್ಪ, ನೀವೇ ಬಂದ್ಬಿಟ್ಟು ಅವಮಾನ ಮಾಡ್ಕೊಳ್ರಿ. ಹ್ಯಾಂಡ್ಶೇಕ್ ವಿಚಾರಕ್ಕೂ ಅವರೇ ಅವಮಾನ ಮಾಡ್ಕೊಳ್ರು, ಈ ವಿಚಾರಕ್ಕೂ ಅವರೇ ಅವಮಾನ ಮಾಡ್ಕೊಳ್ರು. ಬಾಯ್ಕಾಟ್ ಅಂತ ಹೇಳ್ಬಿಟ್ಟು ಮತ್ತೆ ಆಡಕ್ಕೆ ಬಂದ್ಬಿಟ್ಟು ಸಾರಿ ಕೇಳ್ತಾವ್ರಿ. ಇಲ್ಲಿ ಅವನ ಅಜ್ಜಿ ಪಿಂಡ ಎಲ್ಲಿ? ಇಂಥ ಚಿಲ್ಡ್ರ ನನ್ನ ಮಕ್ಕಳು ಯಾವ ದೇಶದವ್ರು ಇಲ್ಲ ನನಗೆ, ನಾನು ನೋಡಿರೋ ಪ್ರಕಾರ. ಅಟ್ಲೀಸ್ಟ್ ಸ್ವಲ್ಪರ ಸ್ವಾಭಿಮಾನ ಅನ್ನೋದಿರ್ತದೆ. ನನ್ನ ಮಕ್ಕಳಿಗೆ ಏನೂ ಇಲ್ಲ, 5 ಪೈಸದಿಲ್ಲ ಸ್ವಾಭಿಮಾನ ಅನ್ನೋಂಥದ್ದು. ಬಿಡಿ, ನನ್ನ ಮಕ್ಳಿಗೆ ಚಿಲ್ಲರ ನನ್ನ ಮಕ್ಳಿಗೆ ಬೈದು ನನಗೆ ಸಾಕಾಗೈತೆ. ನೆನ್ನೆ ಅಂತೂ ಹುಟ್ಟು ಚಿಲ್ಲರ ನನ್ನ ಮಕ್ಕಳು ಥರನೇ ಬಿಹೇವ್ ಮಾಡಿದ್ದು. ನಿಮ್ಗೇನು ಅನಿಸ್ತೀವಿ ನೆನ್ನೆ ಆಡಿದ ಆಟ, ಡ್ರಾಮಾ, ಆಸ್ಕರ್ ಅವಾರ್ಡ್, ಆಸ್ಕರ್ ವಿನ್ನಿಂಗ್ ಆ್ಯಕ್ಟಿಂಗ್ ಹೆಂಗಿತ್ತು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.